ಹಲೋ ಆಲ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಚಿವಡ ಅವಲಕ್ಕಿ. ತುಂಬಾ ಸುಲಭವಾಗಿ ರುಚಿಯಾದ ಹಾಗೆ ಆರೋಗ್ಯಕರವಾದ ಚಿವಡ ಅವಲಕ್ಕಿನ ಹೇಗೆ ಮಾಡ್ಕೋಬಹುದು 5 ನಿಮಿಷದಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ರುಚಿಯಾಗಿ ಹಾಗೆ ಫಾಸ್ಟಾಗಿ ಮಾಡ್ಕೋಬಹುದು ಈ ಚಿವಡ ಅವಲಕ್ಕಿನ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಚಿವಡ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ಅವಲಕ್ಕಿ ಗರಿಗರಿಯಾಗಿರಬೇಕು, ಇಲ್ಲಾಂದರೆ ಹುರ್ಕೋಬೇಕಾಗುತ್ತೆ ಅವಲಕ್ಕಿನ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ತುಂಬ ಏನಾದರೂ ನೀವು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಶೇಂಗಾ ಬೀಜ ಎಲ್ಲ ಅಥವಾ ಕಡಲೆಕಾಯಿ ಬೀಜ ಎಲ್ಲ ಕ್ರಿಸ್ಪಿಯಾಗಿ ಆಗೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಬಿಸಿಯಾಗೂ ಬೇಡ, ಹಾಗೆ ತುಂಬ ತಣ್ಣಗೂ ಬೇಡ, ಮೀಡಿಯಮ್ ಆಗಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದಿಷ್ಟು ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಈ ರೀತಿ ಕೆಂಪಗಾಗಿದೆ ಅಲ್ವಾ, ಇಲ್ಲಿವರೆಗೂ ಇದನ್ನು ಹುರ್ಕೊಂಡು ಒಂದು ತೂತ್ ಬಟ್ಲಲ್ಲಿ ನಾನು ಎತ್ತಿಟ್ಕೋತಾ ಇದ್ದೀನಿ. ನೀವು ಟಿಶ್ಯೂಲ್ಲಿ ಬೇಕಿದ್ರೂ ಹಾಕೋಬೋದು, ಟಿಶ್ಯೂ ಪೇಪರ್ ಟವಲ್ ಮೇಲೆ. ನಾನಿಲ್ಲಿ ಒಂದು ತೂತ್ ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಎಣ್ಣೆಗೆ ಒಂದು ಅರ್ಧ ಬಟ್ಲಷ್ಟು ಗೋಡಂಬಿ ಹಾಕೋತಿದ್ದೀನಿ. ಇದು ಆಪ್ಷನಲ್ಲು, ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಅನ್ನೋ ಕಾರಣಕ್ಕೆ ಹಾಕೋತಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ ಕ್ರಿಸ್ಪ್ ಆಗಿರಬೇಕು, ತುಂಬ ಕೆಂಪಗಾಗೋವರೆಗೂ ಹುರ್ಕೊಳ್ಳೋದೇನು ಬೇಕಾಗಿಲ್ಲ. ಜಸ್ಟ್ ನಾನಿಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಹಾಕ್ಕೊಂಡು ಕ್ರಿಸ್ಪ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಎಲ್ಲ ಗೋಡಂಬಿಗಳನ್ನೂ ಎತ್ತಿಟ್ಕೊಂಡು ಆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಲ್ವ ಅದ್ರ ಜೊತೆಲೇ ಹಾಕೋತಾ ಇದ್ದೀನಿ. ನಂತರ ಅದೇ ಎಣ್ಣೆಗೆ ಒಂದು ಅರ್ಧ ಬಟ್ಲಷ್ಟು ಒಣಕೊಬ್ಬರಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಕೆಂಪಗಾಗಬೇಕು, ನಾನಿಲ್ಲಿ ತೋರಿಸ್ತೀನಿ, ಆ ರೀತಿಯಾಗಿ ಹುರ್ಕೋಬೇಕು. ಆವಾಗ ತುಂಬ ದಿನ ಬಾಳಿಕೆನೂ ಬರುತ್ತೆ, ಹಾಗೆ ಕೊಬ್ಬರಿ ವಾಸನೆ ಕೂಡ ಬರೋದಿಲ್ಲ. ನೀವೇನಾದರೂ ಅರ್ಧಂಬರ್ಧ ಇದನ್ನು ಫ್ರೈ ಮಾಡಿಕೊಂಡ್ರೆ ಕೊಬ್ಬರಿ ವಾಸನೆ ಬಂದು ಮಾಡಿರೋಂಥ ಚೂಡ ಅವಲಕ್ಕಿ ಹಾಳಾಗಿಬಿಡುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಕರ್ಕೋಬೇಕಾಗತ್ತೆ. ಇವಾಗ ನೋಡಿ, ಈ ರೀತಿ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದಾಯಿತು. ನಂತರ ಹುರ್ಗಡ್ಲೆನ ಹಾಕೋತಿದ್ದೀನಿ. ಇದು ಕೂಡ ಅಷ್ಟೇ 1 ಬಟ್ಲಷ್ಟು ಹುರ್ಗಡ್ಲೆ ಹಾಕೋತಿದ್ದೀನಿ. ನಿಮಗೆ ಹೆಚ್ಚು ಬೇಕಿದ್ರೂ ಹಾಕೋಬೋದು ಅಥವಾ ಕಮ್ಮಿ ಬೇಕಿದ್ರೂ ಹಾಕೋಬೋದು. ನಿಮ್ಮ ರುಚಿಗೆ ತಕ್ಕಂತೆ ನೀವು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಇದು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಜಸ್ಟ್ ಕ್ರಿಸ್ಪ್ ಆಗಬೇಕು, ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಈ ರೀತಿ ಮಾಡ್ಕೊಂಡ್ಮೇಲೆ ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ಅದೇ ಪಾತ್ರೆಗೆ. ನಂತರ ಉಳಿದಿರೋಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟ್ಪಟ ಅನ್ನಬೇಕು. ಆ ಟೈಮಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಒಂದು 8ರಿಂದ 10 ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ನೀಟಾಗಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅವಲಕ್ಕಿ ಹಾಳಾಗೋದಿಲ್ಲ. ಸುಮಾರು 15 ದಿನದಿಂದ 1 ತಿಂಗಳವರೆಗೂ ಈ ಅವಲಕ್ಕಿನ ಫ್ರೆಶ್ ಆಗಿ ಇಟ್ಕೊಂಡು ತಿನ್ನಬಹುದು. ಟೇಸ್ಟಿಯಾಗೂ ಇರುತ್ತೆ. ಖಾರ ಬೇಡ ಅನ್ನೋರು ಕಮ್ಮಿ ಮಾಡ್ಕೋಬಹುದು ಮೆಣಸಿನ್ಕಾಯಿ ಕ್ವಾಂಟಿಟಿನ. ಚೆನ್ನಾಗಿ ಇದು ಕ್ರಿಸ್ಪ್ ಆಗೋದಕ್ಕೆ ಒಂದು 2-3 ನಿಮಿಷ ಹಾಗೇ ಬಿಡಬೇಕಾಗತ್ತೆ. ನಂತರ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಿದ್ದೀನಿ. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಹಾಗೆ ಕಲರು ಎಲ್ಲನೂ ಚೆನ್ನಾಗೇ ಇರುತ್ತೆ. ಇದು ನೋಡಿ, ಅರ್ಧ ಸ್ಪೂನ್ನಷ್ಟು ಇಂಗಿನ ಪುಡಿ ಹಾಕೋತಿದ್ದೀನಿ. ಇಂಗು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಅವಲಕ್ಕಿಗೆ. ನೀವೇನಾದರೂ ಬೆಳ್ಳುಳ್ಳಿ ಉಪಯೋಗಿಸೋರಾದರೆ ಈ ಟೈಮಲ್ಲಿ ಬೆಳ್ಳುಳ್ಳಿನ ಹಾಕೋಬೋದು. ಇದು ನೋಡಿ, ಸಕ್ಕರೆ ಪುಡಿ, ಇದು ಕೂಡ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿವಡ ಅವಲಕ್ಕಿಗೆ. ಕಂಪಲ್ಸರಿಯಾಗಿ 1 ಸ್ಪೂನಷ್ಟಾದರೂ ನೀವು ಈ ಸಕ್ಕರೆ ಪುಡಿನ ಹಾಕ್ಕೊಳ್ಳೇಬೇಕು. ನಿಮಗೆ ತುಂಬ ಸಿಹಿ ಬೇಡ ಅನ್ನೋರು ಒಂದು ಅರ್ಧ ಸ್ಪೂನ್ ಹಾಕೋಬೋದು. ಹಾಕಿದ್ರೆ ಮಾತ್ರ ಒಳ್ಳೆ ರುಚಿ ಇರುತ್ತೆ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ಆನಂತರ ನಾನಿಲ್ಲಿ ಕ್ರಿಸ್ಪ್ ಆಗಿದೆ ಅವಲಕ್ಕಿ, ಹಾಗಾಗಿ ಹುರ್ಕೊಂಡಿಲ್ಲ. ಅವಲಕ್ಕಿ ಏನಾದರೂ ಮೆತ್ತಗಿದ್ರೆ ಹಾಗೆ ಡ್ರೈ ಆಗಿ ಒಮ್ಮೆ ಹುರ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಾಂದರೆ ಬಿಸಿಲಿಗಾದರೂ ಇಟ್ಬಿಟ್ಟು ನಾವು ಈ ರೀತಿ ಹಾಕಬಹುದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಅವಲಕ್ಕಿಗೆ ಹಾಗೆ ಒಗ್ಗರಣೆಗೆ. ನಂತರ ಕರೆದಿಟ್ಕೊಂಡಿರುವಂಥ ಕಡಲೆ ಬೀಜ, ಹುರ್ಗಡ್ಲೆ, ಗೋಡಂಬಿ ಎಲ್ಲದಕ್ಕೂ ಸೇರಿಸಿನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಕರೆದಿಟ್ಕೊಂಡಿದ್ದೀವಲ್ವ ಅದೆಲ್ಲ ಐಟಮ್ಸನ್ನು ಹಾಕ್ಕೊತಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟು ಮಾಡೋವರೆಗೂ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈ ಟೈಮಲ್ಲಿ ಆಫ್ ಮಾಡಿಕೊಂಡ್ರೆ ಸಾಕು. ಇವಾಗ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅವಲಕ್ಕಿ ಹಾಕೋವರೆಗೂ ಸಿಮ್ಮಲ್ಲಿ ಇಟ್ಕೊಳ್ಳಿ. ಅವಲಕ್ಕಿ ಹಾಕ್ತಾ ಇದ್ದಂಗೆ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಸ್ಟವ್ನ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದು ರೆಡಿ ಆಯಿತು ನೋಡಿ. ರುಚಿಯಾದಂತಹ ಚಿವಡ ಅವಲಕ್ಕಿ ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು. ಅದು ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹೇಗಿತ್ತು ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ಗಳಲ್ಲಿ ಈ ರೆಸಿಪಿನ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಹಾಗಾದರೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ, ಯಮ್ಮಿ ಆದ, ಒಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.